ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕಾತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಜಗತ್ತು ನಮ್ಮನ್ನ ಗುರುತಿಸೋದೆ ನಮ್ಮ ವ್ಯಕ್ತಿತ್ವದ ಮೇಲೆ. ದಾನ ಅಂದ ಕೂಡಲೇ ಕರ್ಣ ನೆನಪಾಗೋ ಥರ ತ್ಯಾಗ ಅಂತಿದ್ದಂಗೆ ಏಕಲವ್ಯ ನೆನಪಾಗ್ತಾನೆ. ಸತ್ಯ ಅಂತಿದ್ದಂಗೆ ಹರಿಶ್ಚಂದ್ರ ನೆನಪಾದ್ರೆ ಮೋಸ ಅಂದರೆ ಶಕುನಿ ನೆನಪಾಗ್ತಾನೆ. ಹಾಗೆ ಇಲ್ಲೊಬ್ಬ ರಾಜನಿದ್ದಾನೆ. ನ್ಯಾಯ ನೀತಿಗೆ ಇನ್ನೊಂದು ಹೆಸರು ಈತ. ಯಾರಂತ ನಾನು ಹೇಳಲ್ಲ, ಅಜ್ಜಿ ಹೇಳ್ತಾಳೆ ಕೇಳಿ. ಮಕ್ಕಳೇ, ಒಂದು ಊರಲ್ಲಿ ಶಿಬಿ ಅನ್ನೋ ರಾಜ ಇದ್ದ. ತುಂಬಾ ಒಳ್ಳೆ ರೀತಿಯಲ್ಲಿ ತನ್ನ ರಾಜ್ಯವನ್ನ ಆಳ್ತಾ ಇದ್ದ. ಅವನು ತ್ಯಾಗಕ್ಕೆ ಫೇಮಸ್ ಆಗಿದ್ದ. ಒಮ್ಮೆ ಮಾತನ್ನ ಕೊಟ್ರೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಕಾಪಾಡಿಕೊಳ್ತಾ ಇದ್ದ. ಹೌದಾ ಅಜ್ಜಿ? ಊರಲ್ಲೆಲ್ಲ ಜನ ಇವನನ್ನ ತುಂಬಾ ಹೊಗಳ್ತಾ ಇದ್ರು. ಇವನ ಪ್ರಸಿದ್ಧಿ ಬಗ್ಗೆ ದೇವತೆಗಳಿಗೂ ಗೊತ್ತಾಯ್ತು. ಹೌದಾ ಅಜ್ಜಿ? ಇವನನ್ನ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಯಮಧರ್ಮ ಮತ್ತು ಅಗ್ನಿದೇವ ಇಬ್ರು ಸೇರಿ ಒಂದು ತಂತ್ರವನ್ನ ಹೂಡಿದ್ರು. ಒಂದಿನ ಶಿಬಿ ಚಕ್ರವರ್ತಿಯು ರಾಜಸಭೆಯಲ್ಲಿದ್ದಾಗ ತುಂಬಾ ಹೆದರಿದ್ದ ಒಂದು ಪಾರಿವಾಳ ಬಂತು. ಶಿಬಿ ಚಕ್ರವರ್ತಿಯ ಹತ್ತಿರ ಹೋಗಿ ನಡುಗುವ ಧ್ವನಿಯಲ್ಲಿ ಹೇಳ್ತು, ರಾಜರೇ, ಒಂದು ದೊಡ್ಡ ಗಿಡುಗ ನನ್ನನ್ನ ಅಟ್ಟಿಸಿಕೊಂಡು ಬರ್ತಾ ಇದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ದಯವಿಟ್ಟು ನನ್ನನ್ನ ಆ ಗಿಡುಗನಿಂದ ಕಾಪಾಡಿ, ನನಗೆ ಪ್ರಾಣ ಭಿಕ್ಷೆ ಕೊಡಿ ಅಂತ ಬೇಡಿಕೊಳ್ತು. ಶಿಬಿ ಚಕ್ರವರ್ತಿಯು ಕನಿಕರದಿಂದ ಆ ಪಕ್ಷಿಯನ್ನ ಎತ್ತಿಕೊಂಡು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಅದರ ತಲೆನ ಸವರ್ತಾ, ಹೆದ್ರಬೇಡ, ನಾನು ನಿನ್ನ ಜೀವ ಉಳಿಸ್ತೇನೆ ಅಂತ ಮಾತು ಕೊಟ್ಟ. ಪಾರಿವಾಳವು ಶಿಬಿ ಚಕ್ರವರ್ತಿ ಇದ್ದಾನೆ ಅನ್ನೋ ಧೈರ್ಯದಿಂದ ಭಯ ಇಲ್ಲದೆ ಕುತ್ಕೊಳ್ತು. ಅಷ್ಟರಲ್ಲಿ ಗಿಡುಗ ಈ ಪಾರಿವಾಳವನ್ನ ಹುಡುಕುತ್ತಾ ಅಲ್ಲಿಗೆ ಬಂತು. ಪಾರಿವಾಳವು ಚಕ್ರವರ್ತಿಯ ತೊಡೆಯ ಮೇಲೆ ಕೂತಿರೋದನ್ನ ನೋಡ್ತು. ಆಗ ಗಿಡುಗ ಹೇಳ್ತು, ರಾಜರೇ, ಈ ಪಾರಿವಾಳನ ಅಟ್ಟಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೇನೆ. ತುಂಬಾ ಹಸ್ವೆ ಆಗ್ತಾ ಇದೆ. ನಿಮ್ ತೊಡೆ ಮೇಲೆ ಕುಂತಿರೋ ಪಾರಿವಾಳನ ನನಗೆ ಕೊಡಿ ಅಂತೂ. ಆಗ ಶಿಬಿ ರಾಜ ಗಿಡುಗಂಗೆ ಹೇಳ್ದ, ನಾನು ಈ ಪಾರಿವಾಳನ ನಿನ್ಗೆ ಕೊಡೋಕಾಗೋದಿಲ್ಲ. ನಾನು ಈ ಪಕ್ಷಿಗೆ ಅಭಯವನ್ನ ಕೊಟ್ಟಿದ್ದೇನೆ, ನಿನ್ನ ಜೀವ ಕಾಪಾಡ್ತೀನಿ ಅಂತ. ಆದ್ರಿಂದ ಏನೇ ಆದ್ರೂ ಸರಿ, ಅದನ್ನು ನಿನಗೆ ಬಿಟ್ಟು ಕೊಡೋಲ್ಲ ಅಂದ. ಆಗ ಗಿಡುಗ, ರಾಜರೇ, ನೀವು ಧರ್ಮಾಚರಣೆಗೆ ಮತ್ತು ತ್ಯಾಗಕ್ಕೆ ಹೆಸರುವಾಸಿ ಅಂತ ಗೊತ್ತು. ಆದ್ರೆ ನೀವೇ ಯೋಚನೆ ಮಾಡಿ, ನಿಮ್ಮ ಹತ್ರ ನಾನು ಹಸಿದು ಬಂದಿದ್ದೀನಿ. ಬಹಳ ದೂರದಿಂದ ಆ ಪಾರಿವಾಳನ ಅಟ್ಟಿಸ್ಕೊಂಡು ಬಂದಿದ್ದೀನಿ. ಹೀಗಿರುವಾಗ ನೀವು ಆಹಾರನ ಕಿತ್ತುಕೊಳ್ಳೋದು ಯಾವ ನ್ಯಾಯ? ಅದು ನನ್ನ ಬೇಟೆ. ಅದನ್ನ ಬಚಾವ್ ಮಾಡೋದು ಧರ್ಮಾಚರಣೆ ಅನ್ನಿಸಿಕೊಳ್ಳೋದಿಲ್ಲ, ಬದಲಿಗೆ ಅಧರ್ಮ ಅನ್ನಿಸಿಕೊಳ್ಳುತ್ತೆ ಅನ್ನೋದು ತಮಗೆ ಗೊತ್ತೇ ಇದೆಯಲ್ಲ ಅಂತ ಗಿಡುಗ ರಾಜನನ್ನ ಕೇಳ್ತು. ಆಗ ಶಿಬಿ ಚಕ್ರವರ್ತಿ ಒಂದೆರಡು ನಿಮಿಷ ಆಲೋಚನೆಯನ್ನ ಮಾಡ್ದ. ಪಾರಿವಾಳಕ್ಕೆ ನಿನ್ನ ಜೀವ ಉಳಿಸ್ತೇನೆ ಅಂತ ಮಾತು ಕೊಟ್ಟಾಗಿದೆ. ನಾನೇನಾದ್ರೂ ಈಗ ಪಾರಿವಾಳವನ್ನ ಗಿಡುಗಂಗೆ ಕೊಟ್ರೆ ವಚನಭ್ರಷ್ಟವಾಗೋಗ್ತೀನಿ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ಹೋದ್ರೆ ಗಿಡುಗನಿಗೆ ಮೋಸ ಮಾಡಿದಂಗೆ ಆಗತ್ತೆ. ನನ್ನ ಹತ್ರ ಇರೋ ಅವನ ಆಹಾರ ಕೊಡದಿದ್ರೆ ಅಧರ್ಮವಾಗತ್ತೆ. ಹೀಗೆ ತುಂಬಾ ಆಲೋಚನೆ ಮಾಡ್ದ. ಉಭಯ ಸಂಕಟದಲ್ಲಿ ಸಿಲುಕಿದ್ದ ರಾಜ ಕಡೆಗೆ ಗಿಡುಗನ ಬಳಿ, ನೀನು ಹಸಿದಿದ್ದೀಯಾ ಅಲ್ವಾ? ನಿನ್ನ ಹಸಿವೆಯನ್ನ ನೀಗಿಸಿದ್ರಾಯ್ತಲ್ಲ, ಅದಕ್ಕಾಗಿ ಬೇಕಾದಷ್ಟು ಮಾಂಸವನ್ನ ಕೊಡ್ತೀನಿ ಅಂತ ಅಂದ. ಆಗ ಗಿಡುಗ ತನಗೆ ಪಾರಿವಾಳನೇ ಬೇಕು, ಅದನ್ನ ಬಿಟ್ಟು ಕೊಡಬೇಕು ಅಂತ ಪಟ್ಟು ಹಿಡಿತು. ಕೊನೆಗೆ ಶಿಬಿಯು, ನಾನು ಕೊಟ್ಟ ಮಾತನ್ನ ಉಳಿಸಲೇಬೇಕು. ಏನೇ ಆದ್ರೂ ಈ ಪಾರಿವಾಳವನ್ನ ನಾನು ನಿನಗೆ ಕೊಡೋಲ್ಲ. ಒಂದು ಕೆಲಸ ಮಾಡೋಣ, ನಿನ್ನ ಹಸ್ವನ್ನ ನೀಗಿಸೋಕೆ ನಾನು ನನ್ನ ದೇಹದಿಂದ ಈ ಪಾರಿವಾಳದ ತೂಕದಷ್ಟೇ ಇರೋ ಮಾಂಸವನ್ನ ನಿನಗೆ ಕೊಡ್ತೇನೆ. ಅದರಿಂದ ನೀನು ನಿನ್ನ ಹಸಿವನ್ನ ದೂರ ಮಾಡಬಹುದು. ಸರಿ ಅಂತ ಇದಕ್ಕೆ ಗಿಡುಗ ಕೂಡ ಒಪ್ಪಿಕೊಳ್ತು.
ರಾಜಸಭೆಯಲ್ಲಿದ್ದವರಿಗೆಲ್ಲ ಗಾಬರಿಯಾಯ್ತು. ರಾಜರೇ, ನಿಮ್ಮ ಈ ತೀರ್ಮಾನ ಬದಲಿಸಿ ಅಂತ ಮಂತ್ರಿಗಳೆಲ್ಲ ಹೇಳಿದ್ರು. ರಾಜ ಯಾರ ಮಾತು ಕೇಳಲಿಲ್ಲ. ಚಕ್ರವರ್ತಿ ಸೈನಿಕರಿಗೆ ಒಂದು ಖಡ್ಗ ಮತ್ತು ಒಂದು ತಕ್ಕಡಿಯನ್ನ ತರಲು ಆದೇಶ ಮಾಡ್ದ. ಅಂತೆಯೇ ಖಡ್ಗವನ್ನು ಮತ್ತು ಒಂದು ತಕ್ಕಡಿಯನ್ನ ತರಲಾಯಿತು. ತಕ್ಕಡಿಯ ಒಂದು ಬದಿ ತಟ್ಟೆಯಲ್ಲಿ ಪಾರಿವಾಳವನ್ನು ಇಟ್ಟು ಅಷ್ಟೇ ತೂಕದ ಮಾಂಸವನ್ನ ಇನ್ನೊಂದು ತಟ್ಟೆಯಲ್ಲಿ ಹಾಕೋಕೋಸ್ಕರ ತನ್ನ ಎಡತೋಳನ್ನ ತುಂಡು ಮಾಡೋಕೆ ಖಡ್ಗವನ್ನ ಎತ್ತಿದ. ಇಡೀ ರಾಜಸಭೆಯಲ್ಲಿ ಕೋಲಾಹಲವಾಗೋಯ್ತು. ಆದರೆ ಇನ್ನೇನು ಚಕ್ರವರ್ತಿ ತನ್ನ ತೋಳನ್ನ ಕತ್ತರಿಸಬೇಕು ಅನ್ನೋ ಹೊತ್ತಿಗೆ ಒಂದು ಆಶ್ಚರ್ಯಕರ ಘಟನೆ ನಡೀತು. ಗಿಡುಗ ಯಮಧರ್ಮರಾಯನಾಗಿ, ಪಾರಿವಾಳವು ಅಗ್ನಿದೇವನಾಗಿ ನಿಜವಾದ ರೂಪವನ್ನ ತೋರಿಸಿದ್ರು. ಚಕ್ರವರ್ತಿ ಅವರಿಬ್ಬರಿಗೂ ನಮಸ್ಕಾರ ಮಾಡಿದ. ನಿನ್ನ ತ್ಯಾಗದ ಗುಣದ ಬಗ್ಗೆ ಭೂಮಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಲೋಕದಲ್ಲೂ ತುಂಬಾ ಹೆಸರಾಗಿದೆ. ನಾವದನ್ನ ಕೇಳಿದ್ವಿ. ಅದಕ್ಕೋಸ್ಕರ ನಿನ್ನ ಪರೀಕ್ಷೆ ಮಾಡೋ ಮನಸ್ಸಾಯ್ತು. ಆದ್ರಿಂದ ಈ ರೀತಿ ಮಾಡಿದ್ವಿ. ಭೂಮಿ ಇರೋ ತನಕ ತ್ಯಾಗಕ್ಕೆ ನಿನ್ನ ಹೆಸರು ಸಮಾನಾರ್ಥಕವಾಗಿರಲಿ, ನಿನ್ನ ಹೆಸರು ಅಜರಾಮರ ಆಗ್ಲಿ ಅಂತ ಇಬ್ರು ದೇವತೆಗಳು ಚಕ್ರವರ್ತಿಗೆ ಹರಸಿ ಮಾಯವಾದ್ರು. ಇವತ್ತಿಗೂ ಸತ್ಯ ಅಂದ ಕೂಡಲೇ ಹೇಗೆ ಹರಿಶ್ಚಂದ್ರ ಹೆಸರು ಹೇಳ್ತಾರೋ ಹಾಗೆ ತ್ಯಾಗ ಅಂದ ಕೂಡಲೇ ಶಿಬಿ ಚಕ್ರವರ್ತಿಯ ಹೆಸರನ್ನ ನೆನಪು ಮಾಡ್ಕೊಳ್ತಾರೆ. ಒಂದು ಸರಿ ಮಾತು ಕೊಟ್ರೆ ಪ್ರಾಣ ಹೋದ್ರೂ ಸರಿ ಮಾತು ತಪ್ಪಬಾರದು ಅನ್ನೋದಕ್ಕೆ ನಮ್ಮ ಈ ಪೌರಾಣಿಕ ನಾಯಕರು ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಇಂಥವರ ಕಥೆಗಳೇ ನಮ್ಮನ್ನ ಸತ್ಯದ ಹಾದಿಯಲ್ಲಿ ನಡೆಸೋದು. ಮೊದಲೆಲ್ಲ ಹಾಗೆ ಇತ್ತಂತೆ. ಒಮ್ಮೆ ಮಾತನ್ನ ಕೊಟ್ರೆ ಎಷ್ಟೇ ಕಷ್ಟ ಬಂದರೂ ಉಳಿಸ್ಕೊಳ್ತಿದ್ರಂತೆ. ಆದರೆ ಈಗ ಕಲಿಯುಗ ನೋಡಿ, ಮಾತು ಒಂಥರ ಹತ್ತಿಯಷ್ಟು ಹಗುರವಾಗ್ಬಿಟ್ಟಿದೆ. ಹತ್ತಿ ತೂಕದಲ್ಲಷ್ಟೇ ಹಗುರ, ನಿತ್ಯ ಜೀವನದಲ್ಲಿ ಅದರ ಉಪಯೋಗ ಅಪಾರ. ಏನು ಹತ್ತಿ ಹಿಸ್ಟ್ರಿ ಅನ್ನೋದು ಬರ್ತಿದೆ ನೋಡಿ. ಹೇಯ್, ನಿಮ್ಮ ಮನೇಲಿರೋ ಫರ್ನಿಚರ್ಗಳು ಮತ್ತು ಬಟ್ಟೆಗಳಲ್ಲಿ ಕಾಮನ್ ಆಗಿರೋದೊಂದಿದೆ, ಅದೇನ್ ಗೊತ್ತಾ? ಅದ್ರಲ್ಲಿ ಕಾಮನ್ ಆಗಿರೋದು ಹಣ ಅಲ್ಲ, ಕಾಮನ್ ಆಗಿರೋದು ಕಾಟನ್. ಕಾಟನ್ನು? ಹೌದು, ಕಾಟನ್. ಈ ಹತ್ತಿ ಮತ್ತು ಭಾರತದ ನಡುವಿನ ಸಂಬಂಧ ಬಹಳ ಹಳೆದು. ನಿಂಗೊತ್ತಾ, ಋಗ್ವೇದದಲ್ಲೂ ಹತ್ತಿ ಬಗ್ಗೆ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಲಂಕೆಯನ್ನ ಸುಟ್ನಲ್ಲ ಹನುಮಂತ, ಅವನ ಬಾಲದಲ್ಲಿದ್ದದ್ದು ಸಾಕಷ್ಟು ಹತ್ತಿನೇ. ಹೌದಾ? ಕ್ರಿಸ್ತಪೂರ್ವ 2600ರಲ್ಲೇ ಸಿಂಧೂ ನದಿ ನಾಗರಿಕತೆಯಲ್ಲೇ ಹತ್ತಿಯನ್ನ ಬಳಸಲಾಗ್ತಿತ್ತು. ಅಷ್ಟೇ ಅಲ್ಲ, ಈ ಹತ್ತಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿತ್ತು ಅಂದ್ರೆ ಅದನ್ನ ಬೆಳ್ಳಿ ಪಾತ್ರೆಗಳಲ್ಲಿ ಶೇಖರಣೆ ಮಾಡಲಾಗ್ತಿತ್ತು. ಹಾಗಾದ್ರೆ ಅಲ್ಲಿದ್ದದ್ದು ಕೆಲವೇ ಸಾವಿರ ಜನ ಮಾತ್ರ ಅನ್ಸುತ್ತೆ ಅಲ್ವಾ? ನಿಂತಲೆ ಅದನ್ನ ತಿಳ್ಕೊಳ್ಳೋಕೆ ನಾವು ಹಿಸ್ಟ್ರಿಯನ್ನ ತಿರುವಿ ಹಾಕೋಣ. ಕುದಾಹಿ ಸಹಿ ಆರ್ಕಿಯಾಲಜಿಸ್ಟ್ಗಳು ಸಿಂಧೂ ನದಿ ನಾಗರಿಕತೆಯನ್ನ ಬೆಳಕಿಗೆ ತಂದ್ರು. ಅಲ್ಲಿನ ಜನ ಹತ್ತಿಯನ್ನ ಹೆಚ್ಚಾಗಿ ಉಪಯೋಗಿಸ್ತಿದ್ರು ಅನ್ನೋದು ಈ ಡಿಸ್ಕವರಿಯಿಂದ ಗೊತ್ತಾಯ್ತು. ಹಂಗಂದ್ರೆ ಅವರೆಲ್ಲ ಬಿಳಿ ಬಟ್ಟೆಗಳನ್ನ ಹಾಕೊಂಡು ತಿರುಗಾಡ್ತಿದ್ರು. ಹತ್ತಿ ಬಿಳಿಯಾಗಿತ್ತು ಅಂದ್ರೆ ಬಟ್ಟೆನೂ ಬಿಳಿಯಾಗೇ ಇರ್ಬೇಕಾ? ನಿನಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಹರಪ್ಪ ಮತ್ತು ಮೊಹೆಂಜದಾರೋ ಜನರು ಆ ಕಾಲದಲ್ಲೇ ಬಟ್ಟೆಗಳಿಗೆ ಕಲರ್ ಕೊಡ್ತಿದ್ರು. ಅಷ್ಟೇ ಅಲ್ಲ, ಬಣ್ಣ ಬಣ್ಣದ ಚಿತ್ತಾರಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಅದ್ರ ಮೇಲೆ ಬಿಡಿಸ್ತಿದ್ರು. ಈ ವಿಚಾರ ನಿಜಕ್ಕೂ ಆಶ್ಚರ್ಯ ಆಗುತ್ತಪ್ಪ. ನನಗೆ ಗೊತ್ತಿದ್ದದ್ದು ಈ ಜನ ರೋಡ್ ಮಾಡೋದ್ರಲ್ಲಿ, ಡ್ರೈನೇಜ್ ಸಿಸ್ಟಮ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅಂತ. ಆದ್ರೆ ಇವರು ನಿಜಕ್ಕೂ ಅದ್ಭುತ ವ್ಯಕ್ತಿಗಳು. ಹೌದು, ಅವರು ಹತ್ತಿ ಗಿಡವನ್ನ ಕಂಡಿಡ್ದಿದ್ದಾದ್ರೂ ಹೇಗೆ? ನಿನ್ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಕ್ರಿಸ್ತಪೂರ್ವ 400ರಲ್ಲಿ ಗ್ರೀಕ್ ಹಿಸ್ಟೋರಿಯನ್ ಹೆರೋಡಿಸಸ್ ಈ ಬಗ್ಗೆ ಬರೆದಿದ್ದಾನೆ. ಅವನಿಗೆ ಭಾರತದಲ್ಲಿನ ಗಿಡವೊಂದರಲ್ಲಿ ಕುರಿ ಮೇಲಿನ ತುಪ್ಪಟ ಇರುತ್ತಲ್ಲ, ಅಂಥ ವಸ್ತು ಕಾಣಿಸ್ತಂತೆ. ಅದನ್ನ ನೋಡಿದ್ರೆ ಉಣ್ಣೆಗಿಂತ ಆ ವಸ್ತು ಸಾಕಷ್ಟು ಚೆನ್ನಾಗಿತ್ತಂತೆ. ಇದನ್ನ ಅವನು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಹಾಗಾದ್ರೆ ಅವ್ರ ಹತ್ರ ಉಲ್ಲನ್ ಬಟ್ಟೆ ಜೊತೆಗೆ ಕಾಟನ್ ಕ್ಲಾತ್ಸ್ ಕೂಡ ಇದ್ವು ಅನ್ಸುತ್ತೆ ಅಲ್ವಾ? ಇರಬಹುದು. ಒಂದು ಮೂಲದ ಪ್ರಕಾರ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದೆ ಹತ್ತಿ ತಗೊಂಡು ಹೋಗೋದಕ್ಕೆ ಅಂತ. ಅಲೆಕ್ಸಾಂಡರ್ ಯಾರು? ನಮ್ಮ ಪೋರಸ್ನ ಸೋಲ್ಸದ್ನಲ್ಲ ಅವನಾ? ಸರ್, ಅದೇ ಅಲೆಕ್ಸಾಂಡರ್. ಅವತ್ತು ಅವನು ಫೋರಸ್ ಬಟ್ಟೆ ನೋಡಿ ಸುಸ್ತಾಗ್ಲಿಲ್ವಂತೆ. ಹತ್ತಿ ಬೆಳಗಿದ್ದನ್ನ ನೋಡಿ ಅಲೆಕ್ಸಾಂಡರ್ ಆಶ್ಚರ್ಯಪಟ್ನಂತೆ. ಹಾಗಾದ್ರೆ ಆ ಅಲೆಕ್ಸಾಂಡರೇ ಭಾರತದ ಹತ್ತಿಯನ್ನು ಯುರೋಪಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅನ್ಸುತ್ತಲ್ವೇನೆ? ಇರಬಹುದು. ಗ್ರೀಕ್ ಜನ ಭಾರತದಿಂದ ಹತ್ತಿಯನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಅನ್ಸುತ್ತೆ. ಹಾಗಾಗಿನೇ ಜೂಲಿಯಸ್ ಸೀಸರ್ನ ಸಹಿತ ಮಾರ್ಕ್ ಆಂಟೋನಿಯ ಬಟ್ಟೆಗಳು ಫುಲ್ ಇಂಡಿಯನ್ ಕಾಟನ್ ಕ್ಲಾತ್ಸ್ ಗಳಾಗಿದ್ವು. ಗೊತ್ತಾ ನಿಂಗೆ?
ಕ್ರಿಸ್ತಪೂರ್ವ 300ರಲ್ಲಿ ಈ ಹತ್ತಿ ಎಷ್ಟು ಪ್ರಸಿದ್ಧಿ ಆಯಿತು ಅಂದರೆ ಚೀನಾ ಮತ್ತು ಪರ್ಷಿಯಾದಲ್ಲಿ ಸಾಕಷ್ಟು ಬೇಡಿಕೆ ಗಿಟ್ಟಿಸ್ಕೊಳ್ತು. ಅವತ್ತಿನ ಕಾಲಕ್ಕೆ ಹತ್ತಿಯನ್ನು ಗುಜರಾತ್, ಪಾಟಿಯಾಲ, ಆಂಧ್ರ ಪ್ರದೇಶ ಮತ್ತು ಬಂಗಾಳದಲ್ಲಿ ಹೆಚ್ಚಾಗಿ ಬೆಳಿಲಾಗ್ತಿತ್ತು. ಇನ್ನು ಇವತ್ತಿನ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಈ ಹತ್ತಿ ಎಷ್ಟು ಚೆಂದ ಇತ್ತು ಅಂದರೆ ಜನ ಅದನ್ನು ಹರಿಯೋ ನೀರು ಅಂತ ಕರೀತಿದ್ರು. ಹೇ ಹೌದು, ಈ ಟರ್ಕರ್ ಮತ್ತು ಮಂಗೋಲಿಯಾದವರು ಭಾರತಕ್ಕೆ ಬಂದಿದ್ದು ಹತ್ತಿ ಕೊಳ್ಳೆ ಹೊಡೆಯೋಕ? ಅದು ಹಾಗಲ್ಲ, ಬೇರೆ ದೇಶದವರು ಬಂದು ಹೋದ್ಮೇಲೆ ಇಲ್ಲಿನ ಡಿಸೈನ್ ಬದಲಾಗಿತ್ತು. ಮೊದಲು ಹಿಂದೂ ಸಂಸ್ಕೃತಿಯಲ್ಲಿ ಏನಿತ್ತೋ ಅದನ್ನು ಮಾತ್ರ ಬಟ್ಟೆಗಳ ಮೇಲೆ ಬರೀಲಾಗ್ತಿತ್ತು. ಇದು 12ನೇ ಶತಮಾನದವರೆಗೂ ಯಾವುದೇ ಅಡೆತಡೆಗಳಿಲ್ಲದೆ ನಡೆದಿತ್ತು. 13ನೇ ಶತಮಾನದಲ್ಲಿ ಇಸ್ಲಾಂಗೆ ಸಂಬಂಧಿಸಿದಂಥ ಡಿಸೈನ್ಗಳು ಬಂದವು. ನನ್ನ ಶರ್ಟ್ ಮೇಲೆ 21ನೇ ಶತಮಾನ ಅಂತ ಬರ್ದಿದೆ. ನಿಂಗೆ ಹೇಳೋಕ್ಕಾಗಲ್ಲ ಬಿಡು. ಅಂದಹಾಗೆ ನಿಂಗೆ ಈ ವಿಚಾರ ಗೊತ್ತಾ? ಯಾವುದು? ಒಂದ್ಸಾರಿ ಔರಂಗಜೇಬ್ ತನ್ನ ಮಗಳನ್ನ ನೋಡಿದ್ನಂತೆ. ಅವಳು ಧರಿಸಿದ ಬಟ್ಟೆಯಲ್ಲಿ ಅವಳ ಮೈ ಕಾಣ್ತಿತ್ತಂತೆ. ಹಾಗಾಗಿ ಅವನು ಅವಳಿಗೆ 7 ಬಟ್ಟೆಗಳನ್ನ ಹಾಕ್ಸಿದ್ನಂತೆ. ಯಪ್ಪ, ಅಂದ್ರೆ ಒಂದ್ರ ಮೇಲೊಂದ? ಹೌದು. ಮೊಘಲರ ಕಾಲದಲ್ಲಿ ಹತ್ತಿಗೆ ಎಷ್ಟು ಬೆಲೆ ಬಂತು ಅಂದ್ರೆ ಅದನ್ನ ಹೊರದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ರಂತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಕ್ಬರ್ ಕಾಲದಲ್ಲಿ ಈ ಹತ್ತಿಗೆ ಬ್ಲ್ಯಾಕ್ ಮಾರ್ಕೆಟ್ ಕೂಡ ಇತ್ತಂತೆ. ಹಂಗಂದ್ರೆ ಬ್ಲಾಕ್ ಮಾರ್ಕೆಟ್ ಅಷ್ಟು ಹಳೇದು? ಹಾ, ಅದಕ್ಕೂ ಮೊದಲು ಇರಬಹುದು. 13ನೇ ಶತಮಾನದಲ್ಲಿ ಮಾರ್ಕೋ ಪೋಲೋ ಸಮುದ್ರಯಾನದ ಮುಖಾಂತರ ಚೆನ್ನೈ ತಲುಪ್ತ. ಅವತ್ತು ಅವನು ಅಲ್ಲಿನ ಹತ್ತಿಯ ಕ್ವಾಲಿಟಿಯನ್ನ ನೋಡಿ ಸುಸ್ತಾಗ್ಬಿಟ್ನಂತೆ. ಓಹೋ, ಹಾಗಾಗಿನೇ ಇರಬೇಕು ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು ಟ್ರಾವೆಲ್ ಲಿಸ್ಟ್ ನಲ್ಲಿ ಇಂಡಿಯಾ ಮೊದಲನೇ ಸ್ಥಾನಕ್ಕೆ ಬಂದಿದ್ದು. ಹಾ, ಅವ್ರಿಗೆ ಭಾರತಕ್ಕೆ ಬರೋದಕ್ಕೆ ಸಮುದ್ರ ಮಾರ್ಗ ಬೇರೆ ಸಿಕ್ತಲ್ಲ. ಹೀಗಾಗಿ ವ್ಯಾಪಾರ ಮಾಡ್ತೀವಿ ಅಂತ ಭಾರತಕ್ಕೆ ಬಂದ ಪೋರ್ಚುಗೀಸರು 100 ವರ್ಷಗಳ ಕಾಲ ಇಲ್ಲಿನ ಕಾಟನ್ ಇಂಡಸ್ಟ್ರಿ ಮೇಲೆ ಕಂಟ್ರೋಲ್ ಹೊಂದಿದ್ರು. ಅವರು ಇಲ್ಲಿ ಇಂಡಸ್ಟ್ರಿ ಬೆಳೆಯೋದಕ್ಕೆ ಬಿಡ್ಲಿಲ್ಲ. ಬದಲಾಗಿ ಕಡಿಮೆ ದುಡ್ಡಿಗೆ ಇಲ್ಲಿಂದ ಹತ್ತಿ ತಗೊಂಡು ಹೋಗಿ ಆಫ್ರಿಕಾದಲ್ಲಿ ಅದನ್ನ ಮಾರ್ತಿದ್ರು. ಆಮೇಲೆ ಆಫ್ರಿಕಾದಿಂದ ಗುಲಾಮರ್ನ ಕರ್ಕೊಂಡು ತಮ್ಮೂರಿಗೆ ಹೋಗ್ತಿದ್ರು. ಹಂಗಾದ್ರೆ ಪೋರ್ಚುಗೀಸರು ಸಹ ಬ್ರಿಟಿಷರು ತರ ಆಫ್ರಿಕನ್ಸ್ ಮೇಲೆ ಅತಿಕ್ರಮಣ ಮಾಡ್ತಿದ್ರು ಅಂದಂಗಾಯ್ತು. ಹೌದು. ಈ ರೀತಿನೇ ಭಾರತದ ಹತ್ತಿ ಈಜಿಪ್ಟ್, ಟರ್ಕಿ, ಅರೇಬಿಯಾ, ಚೈನಾ, ಯುರೋಪ್ ಮತ್ತು ಪರ್ಷಿಯಾಗಳ ಪಾಲಾಗಿದ್ದು. ನಮ್ಮ ದೇಶದ ಹತ್ತಿಗಿದ್ದ ಪಾಪ್ಯುಲಾರಿಟಿ ನೋಡಿನೇ ಬ್ರಿಟಿಷ್ನವರು ಕೂಡ ಭಾರತಕ್ಕೆ ಬಂದದ್ದು, ಅದು ವ್ಯಾಪಾರಿಗಳಾಗಿ. ಅರೆ, ಬ್ರಿಟನ್ನಲ್ಲಿ ಅಮೆರಿಕದ ಹತ್ತಿ ಫೇಮಸ್ ಅಲ್ವಾ? ಹೌದು. ಆದ್ರೆ 1861ರಲ್ಲಿ ಅಮೆರಿಕದಲ್ಲಿ ನಡೆದ ಸಿವಿಲ್ ವಾರ್ನಿಂದ ಬ್ರಿಟಿಷರಿಗೆ ಅಮೆರಿಕ ಕಾಟನ್ ಇಂಪೋರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿನೇ ಭಾರತದ ದಕ್ಷಿಣ ಭಾಗದಲ್ಲಿ ಅಮೆರಿಕ ಕಾಟನ್ನ ಬೆಳೆಯೋದಕ್ಕೆ ಅವರು ಪ್ರಯತ್ನ ಮಾಡಿದ್ದು. ಆದರೆ ಅದು ಸಾಧ್ಯ ಆಗಲಿಲ್ಲ. ಈ ಹತ್ತಿಯಿಂದಲೇ ಗಾಂಧೀಜಿಯವರು ಬ್ರಿಟಿಷರನ್ನ ಭಾರತದಿಂದ ಓಡಿಸೋದಕ್ಕೆ ಯಶಸ್ವಿಯಾಗಿದ್ದು ಅಂದ್ರೂ ತಪ್ಪಾಗೋಲ್ಲ ಅಲ್ವಾ? ಹೌದು. ಬ್ರಿಟಿಷರು ಇಲ್ಲಿಂದ ಸಸ್ತಾ ಮಾಲ್ಗೆ ಹತ್ತಿಯನ್ನು ಕೊಂಡ್ಕೊಂಡು ಬ್ರಿಟನ್ಗೆ ತಗೊಂಡು ಹೋಗ್ತಿದ್ರು. ಅಲ್ಲಿ ಕಾರ್ಖಾನೆಗಳಲ್ಲಿ ಅದನ್ನ ಬಟ್ಟೆಗಳನ್ನಾಗಿ ಮಾಡಿ ಮತ್ತೆ ಇಂಡಿಯಾಗೆ ತಂದು ಮಾರ್ತಿದ್ರು. ಇದರಿಂದ ನಮ್ಮಲ್ಲಿನ ಕಾಟೇಜ್ ಇಂಡಸ್ಟ್ರಿಗಳು ಮತ್ತು ನೇಕಾರರು ತೊಂದರೆ ಅನುಭವಿಸ್ತಿದ್ರು. ಓಹೋ, ಹಾಗಾಗಿನೇ ಗಾಂಧೀಜಿ ಬ್ರಿಟಿಷರ ಬಟ್ಟೆಗಳನ್ನ ಬಳಸಬೇಡಿ ಅಂತ ಹೇಳಿದ್ದು, ಅದನ್ನ ಬಾಯ್ಕಾಟ್ ಮಾಡಿದ್ದು. ಗಾಂಧೀಜಿ ತಮ್ಮ ಬಟ್ಟೆಗಳನ್ನ ತಾವೇ ತಯಾರಿಸ್ಕೊಳ್ತಿದ್ರು. ಇದನ್ನ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರು. ಹೀಗಾಗಿನೇ ಇವತ್ತು 60 ಮಿಲಿಯನ್ ಟನ್ ಕಾಟನ್ ಇಂಡಸ್ಟ್ರಿಯಿಂದ ಬದುಕು ಕಟ್ಕೊಂಡಿದ್ದಾರೆ. ನಿಂಗೆ ಗೊತ್ತಾ, ಇವತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರಿಯಿಂದ ಭಾರತಕ್ಕೆ ಇರೋ ಆದಾಯ ಬರೋಬ್ಬರಿ 70,000 ಕೋಟಿ. ಭಾರತದಲ್ಲಿ ಕಾಟನ್ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗೋದು ಮುಂಬೈನಿಂದಲೇ. ಹಾ, ನಿನ್ಗೆ ಇಲ್ಲೊಂದು ವಿಚಾರ ಹೇಳ್ತೀನಿ ಕೇಳು. 1845ರಲ್ಲಿ 7 ಐಲ್ಯಾಂಡ್ಗಳನ್ನು ಸೇರಿಸಿ ಮುಂಬೈ ಸಿಟಿಯನ್ನಾಗಿ ಮಾಡಲಾಗಿತ್ತು. ಇವತ್ತು ಮೆಗಾ ಸಿಟಿ ಅನ್ಸಿಕೊಳ್ತಿರೋ ಮುಂಬೈಗೆ ಈ ಹೆಸರು ಬರೋದ್ರಲ್ಲಿ ಕಾಟನ್ ಪಾತ್ರ ಕೂಡ ಹೆಚ್ಚಾಗಿದೆ. ಮಹೇಂಜದಾರೋದಿಂದ ಮುಂಬೈವರೆಗಿನ ಹಿಸ್ಟ್ರಿ ಒಂದು ಹತ್ತಿಯಲ್ಲಿರೋದು ಆಶ್ಚರ್ಯ ಅಲ್ವಾ? ನಾವಾಡೋ ಮಾತು ಹತ್ತಿಯಷ್ಟು ಶುಭ್ರವಾಗಿರ್ಲಿ, ಆದ್ರೆ ತೂಕ ಮಾತ್ರ ಸ್ವಲ್ಪ ಜಾಸ್ತಿನೇ ಇರ್ಲಿ. ಶಿಬಿ ಚಕ್ರವರ್ತಿಯಷ್ಟು ಪೂರ್ತಿ ನ್ಯಾಯ ನೀತಿನ ಪಾಲನೆ ಮಾಡೋಕ್ ಆಗದೆ ಇದ್ರು ಕಾಲು ಭಾಗನಾದ್ರೂ ಮಾಡೋಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ